ಜಟಕ ಎಲ್ಲಾ ಹೆಣ್ಮಕ್ಳು ಹೀಗ್ ಮಾತಾಡ್ತಾರೆ ಹಾಗೆ ಅಂತ ಎಲ್ಲಾ ಮದುವೆಗಳನ್ನ ಮುರಿದ್ಬಿಡಕ್ಕಾಗತ್ತೆ ನಮ್ಮ ಮನಸ್ಸು ನೋವಾದಾಗ ಹಂಗ್ ಮಾತಾಡ್ತಾರೆ. ಹೋಗೋಂಗಿದ್ರೆ ಅಲ್ಲ ನೀವು ಕಳಿಸಿ, ನೀವು ಕಳ್ಸಕ್ ರೆಡಿ ಇದಾರೆ ಮೇಡಮ್. ನಾನೇ ಹೇಳ್ತೀನಿಲ್ಲ ಅವ್ರು ಕಳ್ಸಕ್ ರೆಡಿ ಇದಾರೆ. ನಿಂಗೆ ಗೊತ್ತಿಲ್ಲಮ್ಮ, ಅನುಭವನೇ ಇಲ್ಲಮ್ಮ ಜೀವನದಲ್ಲಿ. ಕೂಗಾಡ್ಬೇಡಮ್ಮ. ಇದು ಮೊದಲನೇ ಮದುವೆ, ಮೊದಲನೇ ಗಂಡ ನೀನು ನೋಡ್ತೀನಿ. ನೀವು ಒಂದು ಸಿಸ್ಟರ್ ಆಗೇ ನಾನು ಕೇಳ್ತೀನಿ. ಸಮಸ್ಯೆ ಎಲ್ಲರ ಕುಟುಂಬದಲ್ಲೂ ಬರುತ್ತೆ, ಬಂದಿದೆ, ಆಗಿರ್ಬೋದು, ಇಲ್ಲ ಅಂತ ನಾನೇನು ಹೇಳ್ತಾ ಇಲ್ಲ. ಬಟ್ ಹುಡುಗನ ಬಗ್ಗೆ ತುಂಬಾ ಕೆಟ್ಟದಾಗಿ ಹೇಳ್ತಾ ಇದ್ದೀರಾ. ಆದ್ರೆ ನಾನಂತ ಆ ಕೆಟ್ಟದಾಗಿ ಕಾಣ್ಲಿಲ್ಲ. ಒಂದು ರೀತಿಯಾಗಿ ನಾನು ಹೇಳ್ದಂಗೆ ಒಂದು ಅಲ್ಲ, ಅದನ್ನ ನೀವು ಮಾತಾಡ್ತಾ ಹೋದ್ರೆ ಎಷ್ಟಕ್ಕೂ ಉತ್ತರ ಕೊಡಕ್ಕಾಗಲ್ಲ. ಇರ್ಬೋದು ನೀನು ಇರ್ಬೋದು, ಒಂದು 6 ತಿಂಗಳು 3 ತಿಂಗಳು ಇರ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಾನು ಆವಾಗ ದೂರದಿಂದಾನೇ ನೋಡಿರ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ನಾನು ಏನ್ ಹೇಳ್ತೀನಿ ಅಂದ್ರೆ, ನೀನ್ ನನ್ನ ಮಗಳು ಅಂತ ತಿಳ್ಕೊಂಡೆ ನಾನು ಒಂದು ಸಜೆಷನ್ ಕೊಡ್ತೀನಿ. ಒಂದು ಬೇರೆ ಇರೋದ್ರಿಂದ ನಿನ್ಗೆ ಯಾವ ಒಂದು ಸಮಸ್ಯೆನೂ ಪರಿಹಾರ ಆಗಲ್ಲ. ಬಟ್ ಜೀವನದಲ್ಲಿ ನೀನು ಚೆನ್ನಾಗಿರ್ತೀನಿ ಅಂತಲೂ ನಾವು ಯೋಚನೆ ಮಾಡೋಕ್ಕಾಗಲ್ಲ. ಒಂದು ಗಂಡನೇ ಈಗಲೂ ಅಡ್ಜಸ್ಟ್ ಮಾಡಿಕೊಂಡು ಲೈಫ್ ಮಾಡಿ, ನಾವು ಬೇಕಾದ್ರೆ ನಿಮ್ಮ ಜೊತೆ ಇರ್ತೀವಿ. ಇದೇ ಮಾತನೇನೆ ಇವ್ರ ಅಣ್ಣ ಆದವರು ಕೃಷ್ಣಪ್ಪ ಅನ್ನೋರು ಬಂದ್ಬಿಟ್ಟು ಇದೇ ತರ ಹೊಡೆದ್ಬಿಟ್ಟಿದ್ದಾನೆ ಅಂದಾಗ ನಾವೇನ್ ಮಾಡ್ದೋ, ಈಕೆನೆ ಹೊಡೆದ್ಬಿಟ್ಟು ಇಡೀ ಫ್ಯಾಮಿಲಿ ಮನೆ ಮುಂದೆ 3 ತಿಂಗಳು ಬಸ್ರಿ ಹೆಂಗ್ಸ್ನ ನಮ್ಮ ತಾಯಿಯವ್ರು ಹಿಡ್ಕೊಂಡು ಹೊಡ್ಬಿಟ್ಟು ಬಂದಿದ್ದಾರೆ. ಅಮ್ಮ ಆ ಬಟ್ಟೆಗೇನಮ್ಮ ಅಂತ 100 ಜೊತೆ ನಾನು ಬಟ್ಟೆ ಹೊಲ್ಸ್ಕೊಡ್ತೀನಮ್ಮ ನಿನ್ಗೆ. ನಾನು ಅವಳಿಗೆ ಬಸ್ರಿ ಹೆಂಗಸ್ಗೆ ಹೊಡ್ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಆಮೇಲೆ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಅಯ್ಯೋ ಇವನು ಮಾತು ಕೇಳ್ಕೊಂಡು ನನ್ನ ಮಗಿಗೆ ಹೊಡೆದ್ನಲ್ಲ. ನೀವು ಬುದ್ಧಿ ಮಾತು ಹೇಳಿ ಕಳಿಸಿ. ಆ ಮಗು ಯಾರ ಆಸರೆ? ತಂದೆ ಬೇಡವೇನಮ್ಮ? ಅಲ್ಲ ಮೇಡಮ್, ಇವಾಗ ಮಗುನು ಒಂದೇ ಇರ್ಬೇಕೇನಮ್ಮ? ತಂದೆ ಅಂತ ಹೋಗ್ತೀವಿ, ಕಳಿಸಿ ಅಂತ ಹೇಳ್ತೀವಿ, ನಾವು ಕೈ ಬಿಟ್ಬಿಡ್ತೀವಿ ಅಂದ್ರೆ. ನೀವು ಕೈ ಬಿಡಿ. ಕಳಿಸೋದು ಅಂದ್ರೆ ಕೈ ಬಿಡೋದು ಅಂತ ಮೇಡಮ್ ಅಂದ್ರೆ ನಂಗೆ ಗೊತ್ತಿಲ್ಲ. ನೀವು ಹೇಳ್ತಾರ ನೀತಿನೇ ಬಹಳ ಹೊಸದಾಗಿದೆ. ನಮ್ಮನ್ ಕಂಡ್ರೇನೆ ಆಗಲ್ಲ. ನಮ್ಮ ಮೂವರಿಂದ ಅವ್ನ ಸಂಸಾರ ಹಾಳಾಗೋಯ್ತು ಅಂದ್ರೆ ನಾವಿನ್ನೇನ್ಬೇಕು? ಹಾಳಾಗಿಲ್ಲ ಅವ್ರ ನನಗೆ ರಾತ್ರಿ ಎಲ್ಲ ಫೋನ್ ಮಾಡಿ ರೌಡಿಗೆ ಬಂದ್ಬಿಡ್ತೀನಿ ಅಂತ ಏನಕ್ಕೆ ಬೈಬೇಕಿತ್ತು? ಅವತ್ ರಾತ್ರಿ ನೀನ್ ಅವತ್ ರಾತ್ರಿ 11:15 ಫೋನ್ ಮಾಡ್ಕೊಟ್ಟ ತಾಯಿ ತಿತ್ತಿದ್ದ ಏನಕ್ಕೆ ಬೈಬೇಕಾಗಿತ್ತು? ಯಾವತ್ತು ನಿಮ್ ತಾಯಿ ತಿತ್ತಿದಿನ? ಅವತ್ ಏನ್ ವಿಷಯಕ್ಕೆ ನಿಮ್ ಬಾವನ್ ನೀನ್ ಏನ್ ಹೇಳಿದ್ಯಾ ಅಂತ ನಮ್ಮ ನಿಮ್ ಬಾವನ್ ನೀನ್ ಏನ್ ಹೇಳಿದ್ಯಾ? ಅದಕ್ಕೆ ನನ್ನ ಹತ್ರ ಯಾರು ಮಾತಾಡ್ತಾ ಇಲ್ಲ ಅಂತ ಹೇಳಿದೆ. ನೀನ್ ಸಂಸಾರಿ ಆಗಿದ್ರೆ ಫೋನ್ ಮಾಡಬಾರ್ದಾಗಿತ್ತು. ನಮ್ಮನೆಯವರು ಇದ್ರಲ್ಲ, ನಮ್ಮನೆಗೂ ದೊಡ್ಡವರವ್ರೆ, ನಾವು ಸಂಸಾರಿಗ್ಲೆ ಕರೆದ್ಬಿಟ್ಟು ನೋಡು ನಿಮ್ ಹುಡುಗ ಹಿಂಗ್ ಮಾಡ್ತಾರ. ನಾನ್ ಮೇಡಮ್ ಮೇಲೆ ಬರಾಕ್ ಬಂದಿದ್ದೀನಿ. ಮೇಡಮ್ ನನ್ನ ಜೊತೆ ಕಳಿಸ್ತಾರ ಇಲ್ಲ ಇಲ್ಲಿ ಮಣ್ಣು ಮಾಡ್ತಾರ? ಮೇಡಮ್ ಸೇರಿತ್ತು ಅಷ್ಟೇ ಮೇಡಮ್. ನನ್ಗೂ ಅಷ್ಟೇ, ನಾನ್ ಹೋಗಲ್ಲ ಮೇಡಮ್. ನೀವೇ ನನ್ಗೆ ಏನಾರು ಕೊಟ್ಬಿಡಿ. ನನ್ ಮಗು ನಮ್ಮಮ್ಮ ಸಾಕ್ತಾರ ಅಷ್ಟೇ. ನನ್ ಮಗುನ ನಮ್ಮಮ್ಮ ಸಾಕೊಂತಾರೆ. ನನ್ ಮಗು ಜವಾಬ್ದಾರಿ ಇವ್ರು ಕೊಡ್ತೀನಿ. ನೀವು ಅವಳ ಜೊತೆನೆ ಹೋಗ್ಬೇಕು ಅಂದ್ರೆ ನೀವೇ ನನ್ಗೆ ಏನಾದ್ರು ಕೊಡಿ, ನಾನು ಇಲ್ಲೇ ಸಾಯ್ತು ಅಷ್ಟೇ. ನಮ್ಮ ಅಮ್ಮ ಟೈಮ್ ತಗೊಳ್ಳಿ, ಆಕೆ ಸ್ವಲ್ಪ ಸುಧಾರಿಸ್ಲಿ. ಸ್ವಲ್ಪ ಆಚೆ ಕರ್ಕೊಂಡು ಹೋಗಿ ಕಾಲ ಮಿಂಚಿಲ್ಲ. ನೀವು ಮಾತಾಡಿದ್ದು ಅವ್ರು ಮಾತಾಡಿದ್ದು ಮಾತುಗಳು ಬಂದು ಹೋಗ್ತವೆ. 25 ರೂಪಾಯಿ ಸಿಗ್ತಾಳೋ 30 ರೂಪಾಯಿ ಸಿಗ್ತಾಳೋ ಇದೆಲ್ಲ ಮಾತು ಬಂದು ಹೋಗುತ್ತೆ. ಇದನ್ನ ದೊಡ್ಡದು ಮಾಡೋದು ಮದುವೆಗಳು ಮುರಿಯಕ್ ಆಗಲ್ಲಮ್ಮ. ಗಂಡ ಹೆಂಡತಿ ಮಧ್ಯೆ 108 ಬಂದು ಹೋಗುತ್ತೆ. ನಿಮ್ ಕಿವಿಗ್ ಬಂತು, ನೀವ್ ಅದೆಲ್ಲ ಮಾತಾಡ್ತಾ ಇದ್ದೀರಿ. ನಿಮ್ ಕಿವಿಗ್ ಬರ್ದೇ ಇರೋದು ಎಷ್ಟೋ ಮದುವೆಗಳಲ್ಲಿ ಏನೇನೋ ಆಗುತ್ತೆ. ವಯಸ್ಸಲ್ಲಿ ನೀವು ದೊಡ್ಡವರು, ಅವಳು ಇನ್ನು 1 ರೂಪಾಯಲ್ಲಿ 1 ಪೈಸಾ ಜೀವನ ಕೂಡ ಅವಳು ಮಾಡ್ಲಿಲ್ಲ. 99 ಪೈಸಾ ಬಾಕಿ ಇದೆ. ಒಂದು ಸಣ್ಣದಾಗಿ ಏನು ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. 5 ತಿಂಗಳು ಮಾಡಿದಾರೆ ಸಂಸಾರಮ್ಮ. 50 ವರ್ಷ ಇರ್ತಾರೆ ಗಂಡ ಹೆಂಡತಿ. 100 ವರ್ಷನೂ ಇರೋರು ಇದಾರೆ ಮೇಡಮ್. ಇಲ್ಲ 100 ವರ್ಷ ಯಾರು ಇರಲ್ಲಮ್ಮ. 200 ವರ್ಷ ಆಗ್ಬೇಕಾಗತ್ತೆ ಬದುಕು. ಸುಮ್ನೆ ಏನು ವಿತಂಡವಾದ ನಿಮ್ಮ ಮನೇಲಿ ಎಲ್ರು ಏನ್ ಹೇಳಿದ್ರು ಅದಕ್ಕೆ ಉತ್ತರ ಹೇಳಿ. ಹಿರಿಯರು ನೀವೇ ಕೋಪರೇಟ್ ಮಾಡಿ ಕಳಿಸ್ಕೊಡಿ ಅಂತ ನಾವು ಕೇಳ್ತೀವಿ ಅಷ್ಟೇ. ಯಾಕಂದ್ರೆ ಅವಳು ಸಣ್ಣ ಹುಡುಗಿ, ಅವಳಿಗೇನು ಗೊತ್ತಿಲ್ಲ. 1% ಅವಳು ಲೈಫ್ ಅಂತ ನೋಡಿರ್ಬೋದು. 5 ತಿಂಗಳು ಮದುವೆ ಆಗಿದೆ ಅಮ್ಮ. ನೀವು ರಿಕ್ವೆಸ್ಟ್ ಮಾಡಿ ಅಂತ ಇದ್ದೀನಿ, ಕಳಿಸ್ಕೊಡಿ ಅಂತ ಕೇಳ್ತೀವಿ. ಬೇಕಂದ್ರೆ ಆ ಊರ್ ಚೇರ್ಮನ್ರು ಬಂದಿದ್ದಾರೆ, ಅವ್ರ ಗ್ರಾಮ ಚೇರ್ಮನ್ರು, ಇನ್ನೂ 10 ಜನ ದೊಡ್ಡವ್ರು ಬಂದಿದ್ದಾರೆ. ಹೇಳ್ತೀನಿ ಕೇಳಿ. ಅಲ್ಲ, ಇವ್ರ ಸೆಕ್ಯೂರಿಟಿ ಎಲ್ಲ ಬೇಕಾದ್ರೆ ನಿಮ್ ಮಗಳಿಗೆ ನಾವು ಕೊಡ್ತೀವಿ, ಆ ಭರವಸೆ ನಾವು ಕೊಡ್ತೀವಿ. ಕಳಿಸ್ಕೊಡಿ ಅಂತ ಕೇಳಿ. ಅವರೆಲ್ಲ ರಕ್ಷಣೆ ಕೊಡ್ತೀವಿ ನಿಮ್ ಮಗಳಿಗೆ ಅಂತ ಇದಾರಲ್ವೇನಮ್ಮ? ಸಾಕು, ಅವರೆಲ್ಲ ರಕ್ಷಣೆ ಕೊಡ್ತೀವಿ ನಿಮ್ ಮಗಳಿಗೆ ಏನಾದ್ರು ತೊಂದರೆ ಆದ್ರೆ ಅಂತ ಹೇಳ್ತಾರಲ್ಲ. ಇನ್ನೇನು ಮಕ್ಕಳು ನೀವು ಅವ್ರಿಗೊಂದು ತಿಳಿ ಹೇಳಿ. 6 ತಿಂಗಳು ನಮ್ಮ ಮನೇಲಿ ಇರ್ಲಿ, 9 ತಿಂಗಳಾಗ್ಲಿ ಮಗುಗೆ 1 ವರ್ಷ ಆಗ್ಲಿ ಇರ್ಲಿ, ಆಮೇಲೆ ಕಳಿಸ್ಕೊಡ್ತೀವಿ ಅಂದ್ರೆ ಅವ್ರು ಹೋಗ್ತಾರೆ. ಹೋಗೋದೇ ಇಲ್ಲ ಅಂತ ಹಠ ಮಾಡ್ತಾ ಇರೋರಿಗೆ ಈ ತೊಂದರೆ ಬಂದಿರೋದು. ಹೌದಾ? ಇವತ್ತು ನಾನು ಹೇಳ್ತೀನಿ ಮೇಡಮ್, 3 ತಿಂಗಳಲ್ಲ, ಇವಾಗ 3 ತಿಂಗಳು ಕಂಪ್ಲೀಟ್ ಆಗಿದೆ. ಇನ್ನ 2 ತಿಂಗಳು ನೋಡೋಣ. ಬಹಳ ಕಷ್ಟ ಇದೆ, ಬಹಳ ಕಷ್ಟ ಇದೆ. ಏನ್ ಹೇಳಿದ್ರು ಅದಕ್ಕೆ ಜವಾಬು. ನಾವಿಬ್ರೇ ಅಲ್ಲ ಮೇಡಮ್ ಮದುವೆ ಮಾಡ್ಕೊಟ್ಟಿರೋರು. ಇನ್ನು ಅವ್ರೆ ನಮ್ಮ ಮಗ ಅವನೇ. ನಿಜ ಅಲ್ಲ, ಅವ್ರೆಲ್ಲರ ಪರವಾಗಿ ನೀವೇ ಹೇಳ್ತಾ ಇದ್ದೀರಲ್ಲ. ಬೇರೆಯವ್ರನ್ನೆಲ್ಲ ಏನ್ ಕರೆಯೋದು? ಅವನ್ನೆಲ್ಲ ಕರ್ಸಿ ಮತ್ತೆ ಗೊತ್ತಿಲ್ಲ ಹೇಳ್ದಲ್ಲ. ಆ ವರ್ಡನ್ ಮನ್ಸಲ್ಲಿ ಇಟ್ಕೊಂಡೆ ನೀನ್ ಅವಳಿಗೆ ತಿಳಿ ಹೇಳಿ, ಚಿಕ್ಕ ಹುಡುಗಿ ನೀನು ಬೆಳಿಬೇಕು ಅಂತ ಹೇಳಿ.
ರೇಣುಕಾ ಯಾವುದೇ ಕಾರಣಕ್ಕೂ ಲೋಕೇಶನ ಜೊತೆ ಹೋಗಲು ಒಪ್ಪದೇ ಇದ್ದಾಗ ಆಕೆಯನ್ನು ಮಾಳವಿಕಾ ಅವರು ಸಮಾಧಾನದಿಂದ ಮಾತನಾಡಿಸಿ ಅವಳ ಮತ್ತು ಆಕೆ ಮಗುವಿನ ಮುಂದಿನ ಭವಿಷ್ಯದ ಬಗ್ಗೆ ತಿಳಿಸಿ ಅವರಿಬ್ಬರನ್ನು ಒಂದುಗೂಡಿಸೋ ಪ್ರಯತ್ನ ನಡೆಸಿದ್ರು. ಮೇಡಮ್ ಈಗ ನಾನು ಸಂಸಾರ ಸರಿ ಹೋಗ್ಬೇಕಾದ್ರೆ ನಮ್ಮ ಅಕ್ಕನ ಮಗಳು ಏನ್ ಮಾಡಕ್ಕೂ ರೆಡಿ ಇದ್ದಾಳೆ. ಅವ್ರು ಇವ್ರೇನ್ ಕೇಳಿದ್ರೆ ಅವ್ಳು ಮಾಡಕ್ ರೆಡಿ ಇದ್ದಾಳೆ. ನಾನು ನೋಡೋ ನನ್ನ ಹೆಂಡತಿ ನನ್ನ ಜೊತೆ ಬರ್ಬೇಕು, ನೀನ್ ಹೋಗ್ಬಿಡು ಅಂದ್ರೆ ಅವ್ಳು ರೆಡಿ ಇರ್ತಾಳೆ. ಇಷ್ಟೆಲ್ಲ ನಡೆದ ಮೇಲೆ ಕೊನೆಗೂ ಈ ಹಸುಗೂಸಿನ ಭವಿಷ್ಯದ ದೃಷ್ಟಿಯಿಂದ ಇವರಿಬ್ರು ಒಂದಾಗ್ತಾರೆ ಅನ್ನೋ ಹೊತ್ತಿಗೆ ಅಲ್ಲಿ ನಡೆದಿದ್ದೇ ಬೇರೆ. ಈ ಮಹಾತಾಯಿಗೆ ಮಗು ಭವಿಷ್ಯಕ್ಕಿಂತ ತನ್ನ ಹಠಾನೇ ಹೆಚ್ಚಾಯಿತು. ಇಂಥವ್ರಿಗೆ ಯಾಕೆ ಮಗು?